ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವೇನಪ್ಪ ಅಂತಂದರೆ KPSC ನಡೆಸ್ತಕ್ಕಂಥ ಈ ಒಂದು ಅಬಕಾರಿ ಪೊಲೀಸ್ ಮತ್ತು ಈ ಒಂದು ಲ್ಯಾಂಡ್ ಸರ್ವೇಯರ್ ಎಕ್ಸಾಮ್ಗೆ ಹೆಲ್ಪ್ ಆಗೋ ರೀತಿಯಾಗಿ KPSCಯ ಈ ಒಂದು ಪೇಪರ್ ಒನ್ನ ಮಾಡೆಲ್ ಕ್ವಶನ್ ಪೇಪರ್ನ ಡಿಸ್ಕಸ್ ಮಾಡೋಣ. ಮಾಡೆಲ್ ಕ್ವಶನ್ ಪೇಪರ್. ಸೊ ಅದಕ್ಕೋಸ್ಕರ ಹೊಸ್ತಾ ಬಂದಿರೋ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ಕೊನೆವರೆಗೂ ನೋಡಿ. ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳಾಗಿರ್ತವೆ. ಮತ್ತು ಈ ವಿಡಿಯೋದಲ್ಲಿ ನಾವೇನಪ್ಪ ಅಂದರೆ ಕರೆಂಟ್ ಅಫೇರ್ಸು ಮತ್ತು ಮೆಂಟಲ್ ಎಬಿಲಿಟಿ ಎರಡನ್ನು ತೆಗೆದಿದ್ದೀನಿ. ಸೊ ಅದಕ್ಕೋಸ್ಕರ ಒಂದಿಷ್ಟು ಪ್ರಶ್ನೆಗಳು ಸ್ಕಿಪ್ ಆಗಿದ್ದಾವೆ ಸ್ನೇಹಿತರೆ, ಅದರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಸೊ GK KPSC ಲೆವೆಲ್ಗೆ ಯಾವ ರೀತಿಯ ಬರುತ್ತೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಇದು ಎಕ್ಸೈಸ್ ಪೊಲೀಸ್ಗೂ ಹೆಲ್ಪ್ ಆಗುತ್ತೆ ಮತ್ತು ಈ ಒಂದು ಲ್ಯಾಂಡ್ ಸರ್ವೇರ್ ಎಕ್ಸಾಮ್ ಇದೆಯಲ್ಲ ಅದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಎರಡಕ್ಕೂ ಹೆಲ್ಪ್ ಆಗೋ ರೀತಿಯಾಗಿ ತೆಗೆದುಕೊಂಡು ಬಂದಿದ್ದೀನಿ. ಸೊ ಡೈಲಿ ಬರ್ತಾ ಇರ್ತಕ್ಕಂಥ ಸಂಜೆ 6 ಗಂಟೆಯ ವಿಡಿಯೋನ ನೋಡ್ತಾ ಇರಿ ಅಂತ ಹೇಳ್ತಾ, ಮೊದಲನೇ ಪ್ರಶ್ನೆ ಏನಿದೆ ನೋಡ್ರಿ. ಇಮ್ಮಡಿ ಪುಲಿಕೇಶಿ ಕುರಿತಂತೆ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಕೇಳಿದ್ದಾರೆ. ಸೊ ಇಮ್ಮಡಿ ಪುಲಿಕೇಶಿ ಬಾದಾಮಿ ಚಾಲುಕ್ಯರ ಪ್ರಸಿದ್ಧ ದೊರೆ ಇಮ್ಮಡಿ ಪುಲಿಕೇಶಿಯ ಕುರಿತಂತೆ ಹೇಳಿಕೆಗಳನ್ನು ನೋಡೋದಾದರೆ ಅವನು ಅಂತ ಬರಬಾರದು, ಅವರು ತನ್ನ ಮಾವನ ವಿರುದ್ಧ ಭೀಕರ ಅಂತರ್ಯುದ್ಧದಲ್ಲಿ ತೊಡಗಿದ್ದರು. ಸೊ ಇದು ತಪ್ಪು. ಸೊ ತಮ್ಮ ಮಾವನ ವಿರುದ್ಧ ಭೀಕರ ಯುದ್ಧದಲ್ಲಿ ಏನು ತೊಡಗಿರಲಿಲ್ಲ, ಸ್ಟಾರ್ಟಿಂಗ್ಗೆ ಅವ್ರನ್ನ ಕೆಳಗಿಳಿಸಿ ಸೊ ಇಮ್ಮಡಿ ಪುಲಿಕೇಶಿ ಅಧಿಕಾರಕ್ಕೆ ಬಂದಿದ್ದರು. ನೆಕ್ಸ್ಟ್, ಅವರ ಸಾಹಸ ಕಾರ್ಯಗಳ ಬಗ್ಗೆ ಐಹೊಳೆ ಶಾಸನವು ಮಾಹಿತಿಯನ್ನು ನೀಡುತ್ತದೆ. ಇದು ಸರಿಯಾಗಿದೆ ಸ್ನೇಹಿತರೆ. ಸೊ ಐಹೊಳೆ ಶಾಸನದಲ್ಲಿ ಬಾದಾಮಿಯಲ್ಲಿರ್ತಕ್ಕಂಥ ಐಹೊಳೆ ಶಾಸನದಲ್ಲಿ ಈ ಒಂದು ಏನಪ್ಪ ಅಂದರೆ ಅವರ ಒಂದು ಸಾಹಸದ ವಿರುದ್ಧ ಈ ಒಂದು ಏನಪ್ಪ ಅಂದರೆ ಈ ಒಂದು ಇನ್ಫಾರ್ಮೇಷನ್ ಕೊಡ್ತಕ್ಕಂಥ ಶಾಸನವಾಗಿದೆ. ಸೊ ಎರಡನೇದು ಸರಿಯಾಗುತ್ತೆ. ಇನ್ನು ಅವರು ಹರ್ಷನಿಂದ ಹೀನಾಯಾಗಿ ಸೋಲಿಸಲ್ಪಟ್ಟರು ಅಂತ ಕೊಟ್ಟಿದ್ದಾರೆ. ತಪ್ಪು. ಸೊ ಹರ್ಷವರ್ಧನನನ್ನು ಸೋಲಿಸಿರ್ತಕ್ಕಂಥ ದಕ್ಷಿಣ ಪತೇಶ್ವರ ಅಂತ ಬಿರುದನ್ನು ಪಡೆದುಕೊಂಡಿರ್ತಕ್ಕಂಥ ರಾಜ ಇವರು. ಸೊ ಅದಕ್ಕೋಸ್ಕರ ಮೂರನೇದು ಕೂಡ ತಪ್ಪಾಗುತ್ತೆ. ಇನ್ನು ಅವರು ಕೆಲವು ಶತಮಾನಗಳವರೆಗೆ ಮುಂದುವರಿದ ಪಲ್ಲವ ಚಾಲುಕ್ಯ ಹೋರಾಟ ಆರಂಭಿಸಿದರು ಅಂತ ಕೊಟ್ಟಿದ್ದಾರೆ. ಇದು ಕೂಡ ತಪ್ಪು. ಸೊ ಅವರಿಗೆ ಪಲ್ಲವರಿಗೆ ಯುದ್ಧ ಆಗಿರಲಿಲ್ಲ. ಸೊ ಅವರಿಗೆ ರಾಷ್ಟ್ರಕೂಟರಿಗೆ ಯುದ್ಧ ಇತ್ತು ಸ್ನೇಹಿತರೆ. ಸೊ ಏನಪ್ಪ ಅಂದರೆ ರಾಷ್ಟ್ರಕೂಟರ 2ನೇ ನರಸಿಂಹವರ್ಮ ಇವ್ರನ್ನ ಕೆಳಗಿಳಿಸಿ ತಾನು ಅಧಿಕಾರಕ್ಕೆ ಬರ್ತಾನೆ. ಸೊ ಅದಾಗಿ ಬಾದಾಮಿ ಕೊಂಡ ಅಂತ ಬಿರುದನ್ನು ಪಡೆದುಕೊಳ್ತಾನೆ. ಬಟ್ ಏನಪ್ಪ ಅಂದರೆ ಪಲ್ಲವರಿಗೆ ಅವರಿಗೆ ಯಾವುದೇ ರೀತಿಯಾದ ಹೋರಾಟದ ಆರಂಭ ಆಗಿರಲಿಲ್ಲ ಪುಲಿಕೇಶಿ ಅವರ ಟೈಮ್ನಲ್ಲಿ. ಸೊ ಅದಕ್ಕೋಸ್ಕರ 2 ಮಾತ್ರ ಇಲ್ಲಿ ಸರಿಯಾಗಿರ್ತಕ್ಕಂಥ ಆಯ್ಕೆ ಆಗುತ್ತೆ. 2 ಮಾತ್ರ ಇಲ್ಲಿ ಸರಿಯಾಗುತ್ತೆ. ನೆಕ್ಸ್ಟ್, ಯೂಸುಫ್ ಆದಿಲ್ ಖಾನ್ ಈ ಕೆಳಗಿನ ಯಾವ ದೇಶದಿಂದ ಕವಿಗಳು ಮತ್ತು ಕುಶಲಕರ್ಮಿಗಳನ್ನು ಆಹ್ವಾನಿಸಿದ್ದಾರೆ ಅಂತ ಕೇಳಿದ್ದಾರೆ. ಸೊ ಯೂಸುಫ್ ಆದಿಲ್ ಖಾನು ಯಾವ ದೇಶದಿಂದ ಕವಿಗಳು ಮತ್ತು ಕುಶಲಕರ್ಮಿಗಳನ್ನು ಏನಪ್ಪ ಇನ್ವೈಟ್ ಮಾಡಿದ್ರು ಅಂದರೆ ಪರ್ಷಿಯಾ ದೇಶದಿಂದ ಇನ್ವೈಟ್ ಮಾಡಿದ್ರು, ಟರ್ಕಿಯಿಂದ ಕೂಡ ಮಾಡಿದ್ರು, ರೋಮ್, ಈ 3 ದೇಶಗಳಿಂದ ಯೂಸುಫ್ ಆದಿಲ್ ಶಾನು ಇನ್ವೈಟ್ ಮಾಡಿದ್ದ. ಸೊ ಏನಪ್ಪ ಅಂದರೆ ಆಪ್ಷನ್ ಡಿ ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ. ನೆಕ್ಸ್ಟ್, ಆಲೂರು ವೆಂಕಟರಾಯರ ಬಗ್ಗೆ ಈ ಕೆಳಗಿನ ಅಂಶಗಳನ್ನು ಗಮನಿಸಿರಿ ಅಂತ ಕೊಟ್ಟಿದ್ದಾರೆ. ಸೊ ಅಂಶಗಳನ್ನು ನೋಡ್ತಾ ಹೋದಂತೆ ಮೊದಲನೇದೇನು ಹೇಳುತ್ತೆ, ಇವರನ್ನು ಕನ್ನಡದ ಕುಲಪುರೋಹಿತ ಅಂತ ಕರೆಯಲಾಗುತ್ತಿತ್ತು. ಇದು ತುಂಬ ಸಲ ಎಕ್ಸಾಮ್ದಲ್ಲಿ ಕೂಡ ಪ್ರಶ್ನೆ ಬಂದಿದೆ. ಸೊ ಇದು ಸರಿಯಾಗುತ್ತೆ. ಕನ್ನಡ ಕುಲಪುರೋಹಿತ ಅಂತ ಆಲೂರು ವೆಂಕಟರಾಯರನ್ನು ಕರೆಯಲಾಗುತ್ತಿತ್ತು. ಇನ್ನು ಇವರು ಮೈಸೂರಿನಲ್ಲಿ ಕರ್ನಾಟಕ ಇತಿಹಾಸ ಸಂಶೋಧನಾ ಮಂಡಳಿಯನ್ನು ಸ್ಥಾಪಿಸಿದರು ಅಂತ ಕೊಟ್ಟಿದ್ದಾರೆ. ಇದು ತಪ್ಪು. ಸೊ ಅವರು ಕರ್ನಾಟಕ ಇತಿಹಾಸ ಮಂಡಳಿಯಾಗಿರ್ತಕ್ಕಂಥ ಮೈಸೂರಿನಲ್ಲಿ ಇರ್ತಕ್ಕಂಥದ್ದು, ಅದನ್ನು ಇವರು ಸ್ಥಾಪಿಸಿಲ್ಲ. ಸೊ ಅದಕ್ಕೋಸ್ಕರ 2ನೇ ತಪ್ಪಾಗುತ್ತೆ. ಇನ್ನು 3ನೇದ್ದು, ಅವರು ತಮ್ಮ ವಾಗ್ಭೂಷಣ ಪತ್ರಿಕೆಯಲ್ಲಿ ಏಕೀಕರಣ ತತ್ವಗಳನ್ನು ಪ್ರಚಾರ ಮಾಡಿದರು ಅಂತ ಕೊಟ್ಟಿದ್ದಾರೆ. ಇದು ಸರಿಯಾಗುತ್ತೆ. ಸೊ ಅವರು ಬರೆದಿರ್ತಕ್ಕಂಥ ವಾಗ್ಭೂಷಣ ಪತ್ರಿಕೆಯಲ್ಲಿ ಏಕೀಕರಣ ಅನ್ನುವಂಥ ತತ್ವಗಳನ್ನು ಪ್ರಚಾರ ಮಾಡಿದವರಾಗಿದ್ದಾರೆ. 3ನೇದು ಸರಿಯಾಗುತ್ತೆ. ಇನ್ನು 4ನೇದ್ದು, ಅವರು ಬರೆದಂಥ ಕೃತಿ ಕರ್ನಾಟಕ ಗತವೈಭವ ಅಂತ ಕೊಟ್ಟಿದ್ದಾರೆ. ಸೊ ಇದು ಕೂಡ ಸರಿಯಾಗುತ್ತೆ. ಕರ್ನಾಟಕ ಗತವೈಭವ ಕೃತಿಯನ್ನು ಬರೆದಿರ್ತಕ್ಕಂಥದ್ದು ಆಲೂರು ವೆಂಕಟರಾಯರು. ಸೊ 1, 3 ಮತ್ತು 4 ಮಾತ್ರ ಇಲ್ಲಿ ಸರಿಯಾದಂಥ ಆಯ್ಕೆಗಳಾಗ್ತವೆ ನೋಡಿ. ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್, ಕೆಳಗಿನ ಯಾವ ಪಠ್ಯವು ಗುಪ್ತರ ಕಾಲದಲ್ಲಿ ನೀರಾವರಿ ಸೌಲಭ್ಯಗಳ ಮಾಹಿತಿಯನ್ನು ಒದಗಿಸುತ್ತದೆ ಅಂತ ಕೇಳಿದ್ದಾರೆ. ಸೊ ಗುಪ್ತರ ಕಾಲದ ನೀರಾವರಿ ಸೌಲಭ್ಯಗಳ ಮಾಹಿತಿಯನ್ನು ಒದಗಿಸ್ತಕ್ಕಂಥದ್ದು ಯಾವುದಪ್ಪ ಅಂತಂದರೆ ನಾರದ ಸ್ಮೃತಿ ಇದನ್ನು ಒದಗಿಸ್ತಕ್ಕಂಥದ್ದು. ಆಪ್ಷನ್ ಬಿ ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ. ನೆಕ್ಸ್ಟ್, ಯಾವ ಪೂರ್ವ ಐತಿಹಾಸಿಕ ಅವಧಿಯು ಕೃಷಿ ಮತ್ತು ಪ್ರಾಣಿಗಳ ಸಾಕಣೆಯ ಆರಂಭವನ್ನು ಗುರುತಿಸಿತು ಅಂತ ಕೇಳಿದ್ದಾರೆ. ಸೊ ಕೃಷಿ ಮತ್ತು ಪ್ರಾಣಿಗಳ ಸಾಕಣೆಯ ಆರಂಭವನ್ನು ಗುರುತಿಸತಕ್ಕಂಥ ಪೂರ್ವ ಐತಿಹಾಸಿಕ ಅವಧಿ ಯಾವುದಪ್ಪ ಅಂತಂದರೆ ಅದು ನವಶಿಲಾಯುಗ ಅವಧಿ ಆಗುತ್ತೆ. ನವಶಿಲಾಯುಗದ ಅವಧಿಯಲ್ಲಿ ಪೂರ್ವ ಐತಿಹಾಸಿಕ ಅವಧಿಯ ಕೃಷಿ ಮತ್ತು ಪ್ರಾಣಿಗಳ ಸಾಕಣೆಯನ್ನು ಆರಂಭಿಸಿರ್ತಕ್ಕಂಥ ಅವಧಿ ಆಗುತ್ತೆ. ನೆಕ್ಸ್ಟ್,
1665 ಜೂನ್ 11ರಂದು ಸಹಿ ಮಾಡಿದ ಪುರಂದರ ಒಪ್ಪಂದವು ಈ ಕೆಳಗಿನವುಗಳಲ್ಲಿ ಯಾರ ನಡುವೆ ಇತ್ತು ಅಂತ ಕೇಳಿದ್ದಾರೆ. ಸೊ ಪುರಂದರ ಒಪ್ಪಂದ ನಡೆದಿರ್ತಕ್ಕಂಥದ್ದು ಯಾರ ನಡುವೆ ಅಂತ ಶಿವಾಜಿ ಮತ್ತು ರಾಜಾ ಜೈಸಿಂಗ್ ನಡುವೆ ಈ ಒಂದು 1665 ಜೂನ್ 11 ಈ ಒಂದು ಪುರಂದರ ಒಪ್ಪಂದವು ನೆರವೇರಿರ್ತಕ್ಕಂಥದ್ದು. ಆಪ್ಷನ್ ಸಿ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ. ನೆಕ್ಸ್ಟ್, ಕೆಳಗಿನವರಲ್ಲಿ ಅಸ್ಸಾಂನಲ್ಲಿ ವೈಷ್ಣವ ಧರ್ಮದ ಪ್ರಮುಖ ಪ್ರತಿಪಾದಕರು ಯಾರು ಅಂತ ಕೇಳಿದ್ದಾರೆ. ಸೊ ಅಸ್ಸಾಂನಲ್ಲಿ ಪ್ರಾರಂಭ ಮಾಡಿರ್ತಕ್ಕಂಥ ವೈಷ್ಣವ ಧರ್ಮದ ಪ್ರಮುಖ ಪ್ರತಿಪಾದಕರಾಗಿ ಯಾರು ಹೊರಹೊಮ್ಮಿದ್ದಾರೆ ಅಂತಂದರೆ ಶಂಕರ ದೇವರು. ಆಪ್ಷನ್ ಎ ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ. ಶಂಕರ ದೇವರು ಇದ್ದಾರಲ್ಲ, ಸೊ ವೈಷ್ಣವ ಧರ್ಮದ ಪ್ರಮುಖ ಪ್ರತಿಪಾದಕರು ಅಸ್ಸಾಂನಲ್ಲಿ ಪ್ರತಿಪಾದಿಸಿದ್ದಾರೆ. ನೆಕ್ಸ್ಟ್, ಕಾಲಾನುಕ್ರಮದಲ್ಲಿ ಬಾಬರ್ ನಡೆಸಿದ ಈ ಕೆಳಗಿನ ಯುದ್ಧಗಳನ್ನು ಜೋಡಿಸಿರಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡಿದಾಗ ಮೊದಲನೇದಾಗಿ ಚಂದೇರಿ ಕದನ 1528ರಲ್ಲಿ ನಡೆದಿದೆ ಸ್ನೇಹಿತರೆ. ಅದೇ ರೀತಿಯಾಗಿ ಗಾಗ್ರಾ ಕದನ 1529ರಲ್ಲಿ ನಡೆದಿದೆ, 1529. ಇನ್ನು ಪಾಣಿಪತ್ ಕದನ 1761ರಲ್ಲಿ ನಡೆದಿದೆ, 1761. ಇನ್ನು ಕಣ್ವಾ ಕದನ ನಡೆದಿರ್ತಕ್ಕಂಥದ್ದು 1527. ಇಲ್ಲಿ ಸರಿಯಾಗಿ ಕಾಲಾನುಕ್ರಮಣಿಕೆ ಹೊಂದಿಸಿ ಬರೆದಾಗ ನೋಡ್ರಿ 3, 4, 2, 1 ಅಂತಂದರೆ ಆಪ್ಷನ್ ಬಿ ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ. ನೆಕ್ಸ್ಟ್, ಡಾಕ್ಟ್ರಿನ್ ಆಫ್ ಲ್ಯಾಪ್ಸಿ ಅಂತ ಕರಿತೀವಿ, ಅಂದರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಡಿಯಲ್ಲಿ ಬ್ರಿಟಿಷರು ಈ ಕೆಳಗಿನ ಯಾವ ರಾಜಪ್ರಭುತ್ವದ ರಾಜ್ಯಗಳನ್ನು ಸ್ವಾಧೀನಪಡಿಸಿಕೊಂಡಿದ್ದಾರೆ ಅಂತ ಕೇಳಿದ್ದಾರೆ. ಸೊ ಯಾವ ಪ್ರದೇಶಗಳನ್ನು ಸ್ವಾಧೀನಪಡಿಸಿಕೊಂಡಿದ್ದಾರೆ ಅಂತ ಅಂದರೆ ಇಲ್ಲಿ ನೋಡೋದಾದರೆ ಮೊದಲನೇದಾಗಿ ಸತಾರವನ್ನು ಸ್ವಾಧೀನಪಡಿಸಿಕೊಂಡಿದ್ದಾರೆ. ಅದಿರ್ತಕ್ಕಂಥದ್ದು 1848ರಲ್ಲಿ ಸ್ವಾಧೀನಪಡಿಸಿಲ್ಲ. ಮೈಸೂರನ್ನು ಕೂಡ ಸ್ವಾಧೀನಪಡಿಸಿಕೊಂಡಿರಲಿಲ್ಲ. ಸೊ ಇಲ್ಲಿ ನೋಡೋದಾದರೆ ಸತಾರ ಮಾತ್ರ ಅನ್ನೋದು ಸರಿಯಾಗಿರ್ತಕ್ಕಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್, ಈ ಒಂದು ಅಂದರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಡಿಯಲ್ಲಿ, ಸೊ ಈ ಸತಾರವನ್ನು ಮಾತ್ರ ಆ ಒಂದು ಅಡಿಯಲ್ಲಿ ಸ್ವಾಧೀನಪಡಿಸಿಕೊಂಡಿರ್ತಕ್ಕಂಥದ್ದು ಎ ಮಾತ್ರ ಇಲ್ಲಿ ಸರಿಯಾಗಿರ್ತಕ್ಕಂಥ ಆಯ್ಕೆ ಆಗುತ್ತೆ ನೋಡಿ. ನೆಕ್ಸ್ಟ್, ಸಿಪಾಯಿ ದಂಗೆ ಮತ್ತು 1857ರ ದಂಗೆ ಪುಸ್ತಕವನ್ನು ಈ ಕೆಳಗಿನವರು ಯಾರು ಬರೆದಿದ್ದಾರೆ ಅಂತ ಕೇಳಿದ್ದಾರೆ. ಸೊ ಸಿಪಾಯಿ ದಂಗೆ ಮತ್ತು 1857ರ ದಂಗೆ ಅಂತ ಬರೆದಿರ್ತಕ್ಕಂಥದ್ದು ಯಾರಪ್ಪ ಅಂತಂದರೆ R.C. ಮುಜುಮ್ದಾರ್ ಅವರು ಈ ಒಂದು ಕೃತಿಯನ್ನು ಬರೆದಿದ್ದಾರೆ. ಸೊ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಬರೆದವರು ಯಾರಪ್ಪ ಅಂದರೆ V.D. ಸಾವರ್ಕರ್ ಅವರಾದರೆ, ಇವರು R.C. ಮುಜುಮ್ದಾರ್ ಅವರವರು ದಂಗೆ ಅಂತ ಬರೆದವರಾಗಿದ್ದಾರೆ. ನೆನ್ಪಿಟ್ಕೊಳ್ರಿ, ದಂಗೆ ಮತ್ತು ಹೋರಾಟ ಅಂತ ಬರೆದಿದ್ದು ಬೇರೆ ಬೇರೆ. ನೆಕ್ಸ್ಟ್, ಹರಪ್ಪನ್ ನಾಗರಿಕತೆಯ ಲಿಪಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಹರಪ್ಪನ್ ಲಿಪಿಗೆ ಸಂಬಂಧಪಟ್ಟಿರ್ತಕ್ಕಂತೆ ಮೊದಲನೇದು ಲಿಪಿಯು ಬೌಸ್ಟ್ರೋಪೆಡನ್ ವಿಧದಲ್ಲಿದೆ ಅಂತ ಕೊಟ್ಟಿದ್ದಾರೆ, ಇದು ಸರಿಯಾಗಿದೆ. ಲಿಪಿಯು ಬೌಸ್ಟ್ರೋಪೆಡನ್ ವಿಧದಲ್ಲಿ ಕಂಡುಬರತಕ್ಕಂಥದ್ದು. ಇನ್ನು ಲಿಪಿಯನ್ನು ಹೆಚ್ಚಾಗಿ ಎಡದಿಂದ ಬಲಕ್ಕೆ ಬರೆಯಲಾಗಿದೆ ಅಂತ ಕೊಟ್ಟಿದ್ದಾರೆ, ಇದು ತಪ್ಪು. ಸೊ ಬಲದಿಂದ ಎಡಕ್ಕೆ ಬರೆದಿದ್ದಾರೆ ಸ್ನೇಹಿತರೆ. ಸೊ ಅದಕ್ಕೋಸ್ಕರ ಎರಡನೇ ತಪ್ಪಾಗುತ್ತೆ. ಇನ್ನು ಲಿಪಿಗಳನ್ನು ಇನ್ನೂ ಅರ್ಥೈಸಿಕೊಳ್ಳಬೇಕಾಗಿದೆ ಅಂತ ಕೊಟ್ಟಿದ್ದಾರೆ, ಇದು ಸರಿ. ಸೊ ಈ ಲಿಪಿಗಳನ್ನು ಇನ್ನೂ ಸಂಪೂರ್ಣವಾಗಿ ನಾವು ಅರ್ಥೈಸಿಕೊಂಡಿಲ್ಲ. ಸೊ 1 ಮತ್ತು 3 ಮಾತ್ರ ಇಲ್ಲಿ ಸರಿಯಾಗಿರ್ತಕ್ಕಂಥ ಆಯ್ಕೆ ಆಗ್ತವೆ ಹರಪ್ಪನ್ ಲಿಪಿಗೆ ಸಂಬಂಧಪಟ್ಟಿರ್ತಕ್ಕಂತೆ. ನೆಕ್ಸ್ಟ್, ಈ ಕೆಳಗಿನ ಯಾವ ಷರತ್ತುಗಳನ್ನು ದೆಹಲಿ ಪ್ರಣಾಳಿಕೆ ಅಡಿಯಲ್ಲಿ ನೀಡಲಾಗಿದೆ ಅಂತ ಕೇಳಿದ್ದಾರೆ. ಸೊ ಯಾವುದನ್ನು ದೆಹಲಿ ಪ್ರಣಾಳಿಕೆ ಅಂದರೆ ದೆಹಲಿ ಘೋಷಣೆ ಅಡಿಯಲ್ಲಿ ನೀಡಲಾಗಿತ್ತು ಅಂತ ಅಂದರೆ ಇಲ್ಲಿ ಮೊದಲನೇದಾಗಿ ದುಂಡು ಮೇಜಿನ ಸಮ್ಮೇಳನದ ಉದ್ದೇಶವು ಡೊಮಿನಿಯನ್ ಸ್ಥಿತಿಯನ್ನು ತಲುಪಬೇಕೆ ಅಥವಾ ಯಾವಾಗ ಎಂಬುದನ್ನು ನಿರ್ಧರಿಸುವುದಾಗಿತ್ತು ಅಂತ ಕೊಟ್ಟಿರೋದು ತಪ್ಪು. ದುಂಡು ಮೇಜಿನ ಸಮ್ಮೇಳನಕ್ಕೆ ಸಂಬಂಧಪಟ್ಟಿರ್ತಕ್ಕಂತೆ ದೆಹಲಿ ಪ್ರಣಾಳಿಕೆ ಇರಲಿಲ್ಲ. ಸೊ 1ನೇ ತಪ್ಪಾಗುತ್ತೆ. ಇನ್ನು 2ನೇದು ಸಮ್ಮೇಳನದಲ್ಲಿ ಕಾಂಗ್ರೆಸ್ ಬಹುಮತ ಪ್ರಾತಿನಿಧ್ಯ ಹೊಂದಿರಬೇಕು ಅನ್ನೋದು ಗುರಿಯಾಗಿತ್ತು, ಇದು ಸರಿಯಾಗಿದೆ. ಕಾಂಗ್ರೆಸ್ ಪ್ರಮುಖ ಪ್ರಾತಿನಿಧ್ಯ ಹೊಂದಿರಬೇಕು ಅನ್ನೋದು ಅದರದ್ದು ಪ್ರಣಾಳಿಕೆಯಾಗಿತ್ತು. ಇನ್ನು ರಾಜಕೀಯ ಕೈದಿಗಳಿಗೆ ಸಾಮಾನ್ಯ ಕ್ಷಮಾದಾನವನ್ನು ನೀಡುವುದು ಕೂಡ ಇದು ಒಂದು ಅದರ ದೆಹಲಿ ಪ್ರಣಾಳಿಕೆಯ ಗುರಿಯಾಗಿತ್ತು. ಸೊ 2 ಮತ್ತು 3 ಇಲ್ಲಿ ಸರಿಯಾಗ್ತವೆ. ಆಪ್ಷನ್ ಸಿ ಇಲ್ಲಿ ಸರಿಯಾಗಿರ್ತಕ್ಕಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್, ಆದ್ಯಧಾರ, ನಿರಾಧಾರ, ನಿರಾಲಂಬ, ಸರಸ್ವತಿ ಈ ಕೆಳಗಿನ ಯಾವ ರಾಜರ ನಿಧನದ ಬಗ್ಗೆ ಕವಿಯೊಬ್ಬರು ದುಃಖಿಸಿದರು ಅಂತ ಕೇಳಿದ್ದಾರೆ. ಸೊ ಆದ್ಯಧಾರ, ನಿರಾಧಾರ, ನಿರಾಲಂಬ, ಸರಸ್ವತಿ ಯಾವ ರಾಜರ ನಿಧನದ ಬಗ್ಗೆ ಕವಿಗಳು ಇದು ಮಾಡಿದ್ದಾರೆ ಅಂತ ಅಂದರೆ ಇದು ಭೋಜ ಪರಮಾರ ರಾಜನ ಬಗ್ಗೆ ಕವಿಗಳು ಈ ರೀತಿಯಾಗಿ ಹೇಳಿದ್ದಾರೆ, ದುಃಖಿಸಿದ್ದಾರೆ. ನೆಕ್ಸ್ಟ್, ಕೆಳಗಿನ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿರಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡೋದಾದ್ರೆ ಇಲ್ಬರ್ಟ್ ಬಿಲ್ ಬಂದಿರತಕ್ಕಂಥದ್ದು 1883ರಲ್ಲಿ.
ಇನ್ನು ಡೆಕ್ಕನ್ ಗಲಭೆಗಳು 1825ರಲ್ಲಿ ಬಂದಿವೆ, 25ರಲ್ಲಿ ಆಗಿದೆ ನಡೆದಿರ್ತಕ್ಕಂಥದ್ದು. ಇನ್ನು ಒಪ್ಪಿಗೆಯ ವಯಸ್ಸು ಕಾಯ್ದೆ ಅಂದರೆ ಮದುವೆ ಒಪ್ಪಿಗೆ ವಯಸ್ಸು ಕಾಯ್ದೆ ಬಂದಿರತಕ್ಕಂಥ 1891ರಲ್ಲಿ. ಸೊ ನೆಕ್ಸ್ಟ್ ಶಸ್ತ್ರಾಸ್ತ್ರ ಕಾಯ್ದೆ, ಸೊ ಆರ್ಮಡ್ ರೆಬೆಲಿಯನ್ ಅನ್ನುವಂಥದ್ದು 1857ರಲ್ಲಿ ನಡೆದಿದೆ. ಸೊ ಇಲ್ಲಿ ಇದು ಸರಿಯಾಗಿ ಹೊಂದಿಸಿ ಬರೆದಾಗ ಸರಿಯಾಗ್ತಕ್ಕಂಥದ್ದು ಏನಪ್ಪ ಅಂತಂದರೆ 2, 4, 1, 3 ಅಂದರೆ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್ ನುಡಿ ಕನ್ನಡ ತಂತ್ರಾಂಶವು ಡ್ಯಾಶ್ ವ್ಯವಸ್ಥೆಯನ್ನು ಬಳಸುತ್ತದೆ ಅಂತ ಕೇಳಿದ್ದಾರೆ. ಸೊ ನುಡಿ ಕನ್ನಡ ತಂತ್ರಾಂಶವು ಯುನಿಕೋಡ್ ತಂತ್ರಾಂಶವನ್ನು ಬಳಸುತ್ತದೆ. ಆಪ್ಷನ್ ಎ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ. ನೆಕ್ಸ್ಟ್ ಕೆ.ಸಿ. ರಾಜನ ಶಬ್ದಮಣಿ ದರ್ಪಣಂ ಕೃತಿಯನ್ನು ಮೊದಲು ಪ್ರಕಟಿಸಿದ ವಿದ್ವಾಂಸರು ಯಾರು ಅಂತ ಕೇಳಿದ್ದಾರೆ. ಸೊ ಕೆ.ಸಿ. ರಾಜನ ಶಬ್ದಮಣಿ ದರ್ಪಣಂ ಕೃತಿಯನ್ನು ಮೊದಲು ಸಂಪಾದಿಸಿ ಪ್ರಕಟಿಸಿದಂಥ ವಿದ್ವಾಂಸರು ಯಾರಪ್ಪ ಅಂತಂದರೆ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು ಆಪ್ಷನ್ ಬಿ, ಜಿ ಗ್ಯಾರೆಟ್ ರವರು ಇದನ್ನು ಪ್ರಕಟಿಸಿದ್ದಾರೆ. ನೆಕ್ಸ್ಟ್ ಇಲ್ಲಿ ನೋಡಿ ಏನು ಕೇಳಿದ್ದಾರೆ. ಸೊ ಹಾರ್ಡಿ ರಾಮಾನುಜನ್ ಮ್ಯಾಜಿಕ್ ನಂಬರ್ ಯಾವುದು ಅಂತ ಕೇಳಿದ್ದಾರೆ. ಸೊ ಹಾರ್ಡಿ ರಾಮಾನುಜನ್ ರವರ ಮ್ಯಾಜಿಕ್ ನಂಬರ್ ಯಾವುದಪ್ಪ ಅಂತಂದರೆ ಅದನ್ನಷ್ಟು ತಿಳ್ಕೊಡ್ರಿ ಯಾವುದಂತ. 1729 ಅನ್ನುವಂಥದ್ದು ಹಾರ್ಡಿ ರಾಮಾನುಜನ್ ರವರ ಮ್ಯಾಜಿಕ್ ನಂಬರ್ ಆಗಿದೆ ಸ್ನೇಹಿತರೆ. ಆಪ್ಷನ್ ಬಿ ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ. ನೆಕ್ಸ್ಟ್ ಇದೊಂದು ಸ್ವಲ್ಪ ನೆನ್ಪಿಟ್ಕೊಳ್ರಿ, ಇದ್ರ ಮೇಲೆ ಕಾನ್ಸೆಪ್ಟ್ ತುಂಬ ಡೀಪ್ ಇದೆ. ಸೊ ಅದನ್ನು ಇವಾಗ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಟೈಮ್ ಇಲ್ಲ. ಸೊ ಫಸ್ಟ್ ನಂಬರನ್ನು ನೆನ್ಪಿಟ್ಕೊಳ್ರಿ. ನೆಕ್ಸ್ಟ್ ಈ ಕೆಳಗಿನವುಗಳಲ್ಲಿ ಯಾವುದು ಸತ್ಯ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡೋದಾದರೆ ಮೊದಲನೇದು 1927ರಲ್ಲಿ ನೇಮಕಗೊಂಡ ಸೈಮನ್ ಆಯೋಗವು 1930ರಲ್ಲಿ ತನ್ನ ವರದಿಯನ್ನು ಸಲ್ಲಿಸಿತು. ಅದು ರಾಜ್ಯಪ್ರಭುತ್ವವನ್ನು ರದ್ದುಗೊಳಿಸುವಂತೆ ಸೂಚಿಸಿತು ಅಂತ ಕೊಟ್ಟಿದ್ದಾರೆ. ಸೊ ಇದು ಸರಿಯಾಗಿದೆ. ಸೊ 1927ರಲ್ಲಿ ನೇಮಕಗೊಂಡಂತಹ ಸೈಮನ್ ಆಯೋಗ ಏನಿದೆಯಲ್ಲ ಅದು 1930ರಲ್ಲಿ ತನ್ನ ವರದಿಯನ್ನು ಸಲ್ಲಿಸಿತು. 27ರಲ್ಲಿ ನೇಮಕಗೊಂಡು 30ರಲ್ಲಿ ಅದು ವರದಿ ಸಲ್ಲಿಸಿತ್ತು ಮತ್ತು ಅದು ರಾಜ್ಯಪ್ರಭುತ್ವವನ್ನು ರದ್ದುಗೊಳಿಸುವಂತೆ ಸೂಚನೆ ಕೂಡ ಮಾಡಿತ್ತು. ನೆಕ್ಸ್ಟ್ ಪೂನಾ ಒಪ್ಪಂದವು ಸೈಮನ್ ಆಯೋಗ ಮತ್ತು ಅದರ ವರದಿಗೆ ಪ್ರತಿಕ್ರಿಯೆಯಾಗಿತ್ತು ಅಂತ ಕೊಟ್ಟಿದ್ದಾರೆ. ಇದು ತಪ್ಪು, ಎರಡನೇ ತಪ್ಪು. ಸೊ ಅದು ಏನಪ್ಪ ಅಂದರೆ ಅದರ ವರದಿಗೆ ಸಂಬಂಧಪಟ್ಟಿರತಕ್ಕಂಥದ್ದಾಗಿರಲಿಲ್ಲ ಪೂನಾ ಒಪ್ಪಂದನೇ ಬೇರೆ, ಸೊ ಸೈಮನ್ ಆಯೋಗನೇ ಬೇರೆ. ಪೂನಾ ಒಪ್ಪಂದ ಗಾಂಧಿ ಮತ್ತು ಅಂಬೇಡ್ಕರ್ ಅವರಿಗೆ ನಡೀತು. ಸೊ ಅದಕ್ಕೋಸ್ಕರ ಒಂದನೇದು ಮಾತ್ರ ಇಲ್ಲಿ ಸರಿಯಾಗಿರ್ತಕ್ಕಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್ 7 ವರ್ಷಗಳವರೆಗೆ ಜೈಲು ಶಿಕ್ಷೆಗೆ ಗುರಿಯಾಗುವ ಅಪರಾಧ ಪ್ರಕರಣಗಳನ್ನು ಯಾರು ನಿರ್ಧರಿಸುತ್ತಾರೆ ಅಂತ ಕೇಳಿದ್ದಾರೆ. ಸೊ 7 ವರ್ಷಗಳವರೆಗೆ ಜೈಲು ಶಿಕ್ಷೆಗೆ ಗುರಿಯಾಗ್ತಕ್ಕಂಥ ಅಪರಾಧ ಪ್ರಕರಣಗಳನ್ನ ನಿರ್ಧರಿಸ್ತಕ್ಕಂಥದ್ದು ಮುಖ್ಯ ನ್ಯಾಯಾಂಗ ಮ್ಯಾಜಿಸ್ಟ್ರೇಟ್ ರವರು. ಆಪ್ಷನ್ ಎ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ. ನೆಕ್ಸ್ಟ್ ಕೆಳಗಿನವುಗಳಲ್ಲಿ ಸಂಸದೀಯ ಸರ್ಕಾರದ ಸ್ವರೂಪದ ಲಕ್ಷಣಗಳಾಗಿವೆ ಅಂತ ಕೇಳಿದ್ದಾರೆ. ಸೊ ಯಾವುವು ಸಂಸದೀಯ ಸರ್ಕಾರದ ಸ್ವರೂಪದ ಲಕ್ಷಣಗಳು ಅಂತ ಕೇಳಿದ್ದಾರೆ. ಇಲ್ಲಿ ನೋಡೋದಾದರೆ ಮೊದಲನೇದು ಡ್ಯುಯಲ್ ಎಕ್ಸಿಕ್ಯೂಟಿವ್ ಇದು ಬರುತ್ತೆ ಸಂಸದೀಯ ಸರ್ಕಾರದಲ್ಲಿ. ಮತ್ತು ಎರಡನೇದು ರಾಜ್ಯಕ್ಕೆ ಏಕರೂಪತೆ ಇದು ಕೂಡ ಬರುತ್ತೆ. ಇನ್ನು ಏಕಸದಸ್ಯತ್ವ ಬರೋಂಗಿಲ್ಲ, ಕೆಳಮನೆ ವಿಸರ್ಜನೆ ಕೂಡ ಬರುತ್ತೆ ಸ್ನೇಹಿತರೆ. ಸೊ 1, 2 ಮತ್ತು 4 ಇಲ್ಲಿ ಈ ಒಂದು ಸಂಸದೀಯ ಸರ್ಕಾರದ ಸ್ವರೂಪದ ಲಕ್ಷಣಗಳಾಗಿವೆ. ಆಪ್ಷನ್ ಸಿ ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ. ನೆಕ್ಸ್ಟ್ ಪಂಚಾಯತ್ಗಳಂದರೆ ಪರಿಶಿಷ್ಟ ಪ್ರದೇಶಗಳಿಗೆ ವಿಸ್ತರಣೆ ಕಾಯ್ದೆ ಪೇಸಾ ಕೆಳಗಿನವುಗಳಲ್ಲಿ ಯಾವುದನ್ನು ನಿಯಂತ್ರಿಸಲು ಮತ್ತು ನಿರ್ಬಂಧಿಸಲು ಗ್ರಾಮ ಸಭೆಗಳಿಗೆ ಅಧಿಕಾರವನ್ನು ನೀಡಲು ರಾಜ್ಯಗಳಿಗೆ ಅಧಿಕಾರ ನೀಡುವುದಿಲ್ಲ ಅಂತ ಕೇಳಿದ್ದಾರೆ. ಸೊ ಇದು ಯಾವುದಕ್ಕೆ ಅಂತ ಅಂದರೆ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಖನಿಜ ಸಂಪನ್ಮೂಲಗಳ ನಿರ್ವಹಣೆಗೆ ಗ್ರಾಮ ಪಂಚಾಯಿತಿಗಳಿಗೆ ಇದು ಅಧಿಕಾರ ನೀಡಂಗಿಲ್ಲ ಪೇಸಾ ಕಾಯ್ದೆ ಪ್ರಕಾರ. ಸೊ ಖನಿಜ ಸಂಪನ್ಮೂಲಗಳ ನಿರ್ವಹಣೆಗೆ ಗ್ರಾಮ ಸರ್ಕಾರಕ್ಕೆ ಅಥವಾ ಸಭೆಗಳಿಗೆ ಅಧಿಕಾರ ಇರಂಗಿಲ್ಲ. ಸೊ ಆಪ್ಷನ್ ಡಿ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ. ನೆಕ್ಸ್ಟ್ ಲೋಕಸ್ ಸ್ಟ್ಯಾಂಡಿ ಎಂದರೆ ಏನು ಅಂತ ಕೇಳಿದ್ದಾರೆ. ಸೊ ಲೋಕಸ್ ಸ್ಟ್ಯಾಂಡಿ ಅಂತಂದ್ರೆ ಏನು? ಹಕ್ಕು ಬಾಧಿತ ವ್ಯಕ್ತಿಯು ನ್ಯಾಯಾಲಯಕ್ಕೆ ಹೋಗಬಹುದಾಗಿದೆ ಅನ್ನೋದ್ರ ಬಗ್ಗೆ ಹೇಳ್ತಕ್ಕಂಥದ್ದು ಈ ಒಂದು ಲೋಕಸ್ ಸ್ಟ್ಯಾಂಡಿಯ ಆಗಿದೆ, ಅರ್ಥವಾಗಿದೆ. ಅದರ ಅರ್ಥ ಏನಪ್ಪ ಅಂದರೆ ಹಕ್ಕು ಬಾಧಿತ ವ್ಯಕ್ತಿಯು ನ್ಯಾಯಾಲಯಕ್ಕೆ ಹೋಗಬಹುದಾಗಿದೆ ಅನ್ನೋದು ಅದರ ಉತ್ತರ. ನೆಕ್ಸ್ಟ್ ನ್ಯಾಯಾಂಗ ನಿರ್ಬಂಧದ ಅಂದರೆ ಜುಡಿಷಿಯಲ್ ರಿಸ್ಟ್ರೇಂಟ್ ಅರ್ಥವೇನು ಅಂತ ಕೇಳ್ತಾರೆ. ಸೊ ಜುಡಿಷಿಯಲ್ ರಿಸ್ಟ್ರೇಂಟ್ದ ಅರ್ಥ ಏನಪ್ಪ ಅಂತಂದರೆ ಇಲ್ಲಿ ಸರಿಯಾಗ್ತಕ್ಕಂಥದ್ದು ನ್ಯಾಯಾಧೀಶರು ಕಾನೂನು ರಚನೆಯಲ್ಲಿ ಪಾಲ್ಗೊಳ್ಳಬಾರದು ಅನ್ನುವುದು ಈ ಒಂದು ಜುಡಿಷಿಯಲ್ ರಿಸ್ಟ್ರೇಂಟ್ದ ಅರ್ಥವಾಗುತ್ತೆ. ಆಪ್ಷನ್ ಸಿ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ. ನೆಕ್ಸ್ಟ್
ಭಾರತೀಯ ಸಂವಿಧಾನದ 6ನೇ ಅನುಸೂಚಿಯು 4 ರಾಜ್ಯಗಳಲ್ಲಿ ಪರಿಶಿಷ್ಟ ಪ್ರದೇಶಗಳು ಮತ್ತು ಪರಿಶಿಷ್ಟ ಪಂಗಡಗಳ ಆಡಳಿತ ಮತ್ತು ನಿಯಂತ್ರಣದೊಂದಿಗೆ ವ್ಯವಹರಿಸುತ್ತದೆ ಅಂತ ಕೇಳಿದ್ದಾರೆ. ಸೊ ಭಾರತೀಯ ಸಂವಿಧಾನದ 6ನೇ ಅನುಸೂಚಿಯು 4 ರಾಜ್ಯಗಳ ಪರಿಶಿಷ್ಟ ಪ್ರದೇಶಗಳು ಮತ್ತು ಪರಿಶಿಷ್ಟ ಪಂಗಡಗಳ ಆಡಳಿತ ಮತ್ತು ನಿಯಂತ್ರಣಕ್ಕೆ ವ್ಯವಹರಿಸುತ್ತದೆ ಅಂತ ಅಂದರೆ ಇದು ಯಾವುದಪ್ಪ ಅಂತಂದ್ರೆ ಆಪ್ಷನ್ ಬಿ ಅಸ್ಸಾಂ, ಮೇಘಾಲಯ, ತ್ರಿಪುರಾ ಮತ್ತು ಮಿಜೋರಾಂ ಈ 4 ರಾಜ್ಯಗಳ ಈ ಒಂದು ಏನಪ್ಪ ಅಂದರೆ ನಿಯಂತ್ರಣಕ್ಕೆ ಒಳಪಟ್ಟಿರ್ತಕ್ಕಂಥದ್ದು ಆಪ್ಷನ್ ಬಿ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ. ನೆಕ್ಸ್ಟ್, ಕೆಳಗಿನ ಲೇಖನಗಳ ಅಡಿಯಲ್ಲಿ ಸಮಂಜಸತೆಯ ಪರೀಕ್ಷೆ ಅಂದರೆ ಟೆಸ್ಟ್ ಆಫ್ ರೀಸನೇಬಲ್ನೆಸ್ ಬಹಳ ಮುಖ್ಯವಾದ ಪರಿಣಾಮವಾಗಿದೆ ಅಂತ ಕೇಳಿದ್ದಾರೆ. ಸೊ ಇದು ಸಮಂಜಸ ಪರೀಕ್ಷೆ ಟೆಸ್ಟ್ ಆಫ್ ರೀಸನೇಬಲ್ಗೆ ಬಹಳ ಮುಖ್ಯವಾದ ಪರಿಣಾಮ ಯಾವುದಪ್ಪ ಅಂತಂದ್ರೆ ಇಲ್ಲಿ ಆಪ್ಷನ್ ಬಿ ಲೇಖನ 14 ಬಹಳ ಮುಖ್ಯವಾದ ಪರಿಣಾಮವಾಗಿದೆ. ಆಪ್ಷನ್ ಬಿ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ. ನೆಕ್ಸ್ಟ್, ಈ ಕೆಳಗಿನವರಲ್ಲಿ ಯಾರು ಮೂಲಭೂತ ಹಕ್ಕುಗಳು, ಅಲ್ಪಸಂಖ್ಯಾತರು ಮತ್ತು ಬುಡಕಟ್ಟು ಮತ್ತು ಹೊರಗಿಡಲಾದ ಪ್ರದೇಶಗಳ ಸಲಹಾ ಸಮಿತಿಯ ಮುಖ್ಯಸ್ಥರಾಗಿದ್ದರು ಅಂತ ಕೇಳಿದ್ದಾರೆ. ಸೊ ಯಾರು ಈ ಒಂದು ಸಲಹಾ ಸಮಿತಿಯ ಮುಖ್ಯಸ್ಥರಾಗಿದ್ದಾರೆ ಅಂದರೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ರವರು ಆಗಿದ್ದರು. ಆಪ್ಷನ್ ಸಿ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ. ನೆಕ್ಸ್ಟ್, ಈ ಕೆಳಗಿನ ಯಾವ ಭಾಷೆಗಳು ಭಾರತದಲ್ಲಿ ಶಾಸ್ತ್ರೀಯ ಭಾಷೆಯ ಸ್ಥಾನಮಾನವನ್ನು ಹೊಂದಿದೆ ಅಂತ ಕೇಳಿದ್ದಾರೆ. ಸೊ ಒಟ್ಟು ಶಾಸ್ತ್ರೀಯ ಭಾಷೆಗಳು 2024ಕ್ಕೆ 11 ಆಗಿದ್ದಾವೆ, ನೆನ್ಪಿಟ್ಕೊಳ್ರಿ. 8 ಅಲ್ಲ, 7 ಅಲ್ಲ, ಸೊ 11 ಆಗಿದ್ದಾವೆ, ಪ್ಲಸ್ 5 ಮಾಡಿದ್ದಾರೆ. ಸೊ ನೆಕ್ಸ್ಟ್, ಯಾವ್ಯಾವಪ್ಪ ಅಂತಂದರೆ ಸಂಸ್ಕೃತಕ್ಕಿದೆ, ಸೊ ಕನ್ನಡಕ್ಕಿದೆ, ಬಟ್ ಹಿಂದಿ ಭಾಷೆಗಿಲ್ಲ. ಸೊ 1 ಮತ್ತು 2 ಮಾತ್ರ ಇಲ್ಲಿ ಸರಿಯಾಗಿರ್ತಕ್ಕಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್, ಮಂತ್ರಿಗಳ ಮಂಡಳಿಯು ಈ ಕೆಳಗಿನ ಯಾವುದಕ್ಕೆ ಸಾಮೂಹಿಕವಾಗಿ ಜವಾಬ್ದಾರರಾಗಿರುತ್ತಾರೆ ಅಂತ ಕೇಳಿದ್ದಾರೆ. ಸೊ ಮಂತ್ರಿಗಳ ಮಂಡಳಿಯು ಯಾವುದಕ್ಕೆ ಜವಾಬ್ದಾರರಾಗಿರುತ್ತಾರೆ ಅಂತಂದರೆ ಲೋಕಸಭೆ, ಸಾಮೂಹಿಕವಾಗಿ ಲೋಕಸಭೆಗೆ ಜವಾಬ್ದಾರರಾಗಿರುತ್ತಾರೆ. ನೆಕ್ಸ್ಟ್, ಸಹಕಾರ ಸಂಘಗಳ ನಿರ್ದೇಶನ ತತ್ವವನ್ನು ಯಾವ ತಿದ್ದುಪಡಿ ಕಾಯ್ದೆಗೆ ಸೇರಿಸಲಾಗಿದೆ ಅಂತ ಕೇಳಿದ್ದಾರೆ. ಸೊ ಸಹಕಾರ ಸಂಘಗಳ ನಿರ್ದೇಶನ ತತ್ವವನ್ನು ಯಾವ ತಿದ್ದುಪಡಿ ಕಾಯ್ದೆಗೆ ಸೇರಿಸಲಾಗಿದೆ ಅಂತ ಅಂದರೆ ಇದು 97ನೇ ತಿದ್ದುಪಡಿ ಕಾಯ್ದೆಗೆ ಸೇರಿಸಲಾಗಿದೆ. ಆಪ್ಷನ್ ಡಿ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ. ನೆಕ್ಸ್ಟ್, ಭಾರತೀಯ ಸಂವಿಧಾನದ ಆರ್ಟಿಕಲ್ 348(1) ಪ್ರಕಾರ ಈ ಕೆಳಗಿನ ಯಾವ ಪ್ರದೇಶಗಳು ಇಂಗ್ಲಿಷ್ ಭಾಷೆಯನ್ನು ಅಧಿಕೃತವಾಗಿ ಬಳಸಲಾಗುತ್ತದೆ ಅಂತ ಕೇಳಿದ್ದಾರೆ. ಸೊ ಯಾವ ಪ್ರದೇಶಗಳಲ್ಲಿ ಇಂಗ್ಲಿಷ್ ಭಾಷೆಯನ್ನು ಅಧಿಕೃತವಾಗಿ ಬಳಸಲಾಗುತ್ತದೆ ಅಂದರೆ ಸುಪ್ರೀಂ ಕೋರ್ಟ್ನಲ್ಲಿ ಬಳಸಲಾಗುತ್ತದೆ, ಹೈಕೋರ್ಟ್ನಲ್ಲಿ ಕೂಡ ಬಳಸಲಾಗುತ್ತದೆ, ಇನ್ನು ಕರಡು ಮಸೂದೆಗಳಲ್ಲಿ ಕೂಡ ಬಳಸಲಾಗುತ್ತದೆ. ಸೊ 348(1) ಪ್ರಕಾರ ಬಳಸಬಹುದಾಗಿದೆ. ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್, ಲಕ್ಷದ್ವೀಪ ದ್ವೀಪಗಳು ಮತ್ತು ಮಲಿಕು ಅಟಾಲ್ ಅನ್ನು ಬೇರ್ಪಡಿಸುವ ಚಾನಲ್ ಅನ್ನು ಕೆಳಗಿನವುಗಳಲ್ಲಿ ಯಾವುದು ಎಂದು ಕರೆಯಲಾಗುತ್ತದೆ ಅಂತ ಕೇಳಿದ್ದಾರೆ. ಸೊ ಚಾನಲ್ಗಳನ್ನು ಯಾವುದು ಎಂದು ಕರೆಯಲಾಗುತ್ತದೆ ಅಂತಂದರೆ 9 ಡಿಗ್ರಿ ಚಾನಲ್ ಅಂತ ಕರೆಯಲಾಗುತ್ತದೆ. ಆಪ್ಷನ್ ಬಿ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ. ನೆಕ್ಸ್ಟ್, ಯಾವ ಸಿದ್ಧಾಂತವನ್ನು ಜಿಗ್ ಸಾ ಪಿಟ್ ಸಿದ್ಧಾಂತ ಅಂತ ಕೂಡ ಕರೆಯುತ್ತಾರೆ ಅಂತ ಕೇಳಿದ್ದಾರೆ. ಸೊ ಜಿಗ್ ಸಾ ಪಿಟ್ ಸಿದ್ಧಾಂತ ಅಂತ ಯಾವ ಸಿದ್ಧಾಂತವನ್ನು ಕೂಡ ಕರೆಯುತ್ತಾರೆ ಅಂತಂದರೆ ಕಾಂಟಿನೆಂಟಲ್ ಡ್ರಿಫ್ಟ್ ಸಿದ್ಧಾಂತವನ್ನು ಕೂಡ ಕರೆಯಲಾಗುತ್ತದೆ. ಆಪ್ಷನ್ ಎ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ. ನೆಕ್ಸ್ಟ್, ಅಮೆಜಾನಿಯನ್ ಅವಧಿ ಯಾವ ಗ್ರಹಕ್ಕೆ ಸಂಬಂಧಿಸಿದೆ ಅಂತ ಕೇಳ್ತಾರೆ. ಸೊ ಅಮೆಜಾನಿಯನ್ ಅವಧಿ ಸಂಬಂಧಪಟ್ಟಿರ್ತಕ್ಕಂಥದ್ದು ಮಂಗಳ ಗ್ರಹಕ್ಕೆ ಸಂಬಂಧಪಟ್ಟಿದೆ. ಆಪ್ಷನ್ ಬಿ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ. ನೆಕ್ಸ್ಟ್, ಕೆಳಗಿನವುಗಳಲ್ಲಿ ಮೆಣಸಿನಕಾಯಿಯ ಮಸಾಲೆಯುಕ್ತ ಶಾಖವನ್ನು ಅಂದರೆ ಸ್ಪೈಸಿ ಹೀಟ್ ಆಫ್ ಚಿಲ್ಲಿ ಪೆಪ್ಪರ್ ಅಳೆಯಲು ಬಳಸ್ತಕ್ಕಂಥ ಮಾಪಕದ ಘಟಕ ಯಾವುದು ಅಂತ ಕೇಳಿದ್ದಾರೆ. ಸೊ ಇದು ಯಾವುದಪ್ಪ ಅಂತಂದರೆ ಸ್ಕೋವಿಲ್ಲೆ ಘಟಕ. ಸ್ಕೋವಿಲ್ಲೆ ಘಟಕ ಈ ಒಂದು ಮೆಣಸಿನಕಾಯಿಯ ಮಸಾಲೆಯುಕ್ತ ಶಾಖವನ್ನು ಅಳೆಯಲು ಬಳಸ್ತಕ್ಕಂಥ ಮಾಪಕ ಘಟಕವಾಗಿದೆ. ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್, ಲೆಡ್ ಸ್ಟೋರೇಜ್ ಬ್ಯಾಟರಿಗಳಲ್ಲಿ ಈ ಕೆಳಗಿನ ಯಾವ ಆಮ್ಲಗಳನ್ನು ಬಳಸಲಾಗುತ್ತದೆ ಅಂತ ಕೇಳಿದ್ದಾರೆ. ಸೊ ಲೆಡ್ ಸ್ಟೋರೇಜ್ ಬ್ಯಾಟರಿಗಳಲ್ಲಿ ಯಾವ ಆಮ್ಲ ಬಳಸ್ತಾರೆ ಅಂತಂದರೆ ಸಲ್ಫ್ಯೂರಿಕ್ ಆಮ್ಲವನ್ನು ಬಳಸಲಾಗುತ್ತದೆ. ಆಪ್ಷನ್ ಸಿ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ. ನೆಕ್ಸ್ಟ್, ಕೆಳಗಿನವುಗಳಲ್ಲಿ ಯಾವುದು ಕನಿಷ್ಠ ಕರಗುವ ಬಿಂದುವನ್ನು ಹೊಂದಿದೆ ಅಂತ ಕೇಳಿದ್ದಾರೆ. ಸೊ ಇದರಲ್ಲಿ ಯಾವುದು ಕನಿಷ್ಠ ಕರಗುವ ಬಿಂದುವನ್ನು ಹೊಂದಿದೆ ಅಂತಂದರೆ ಇದು ಸರಿಯಾಗಿರ್ತಕ್ಕಂಥದ್ದು ಆಪ್ಷನ್ ಸಿ ಮರ್ಕ್ಯೂರಿ ಕನಿಷ್ಠ ಕರಗುವ ಬಿಂದುವನ್ನು ಹೊಂದಿರತಕ್ಕಂಥದ್ದಾಗಿದೆ. ಆಪ್ಷನ್ ಸಿ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್,
ಪಾದರಸ ಯಾವ ಸಂಯುಕ್ತವನ್ನು ನಂಜು ನಿರೋಧಕವಾಗಿ ಬಳಸಲಾಗುತ್ತದೆ ಅಂತ ಕೇಳಿದ್ದಾರೆ. ಸೊ ಪಾದರಸವು ಯಾವ ಸಂಯುಕ್ತವನ್ನು ನಂಜು ನಿರೋಧಕವಾಗಿ ಬಳಸುತ್ತದೆ ಅಂತ ಅಂದರೆ ಇದು ಮರ್ಕ್ಯೂರಿಕ್ ಕ್ಲೋರೈಡನ್ನು ನಂಜು ನಿರೋಧಕವಾಗಿ ಬಳಸುತ್ತದೆ. ಆಪ್ಷನ್ ಸಿ ಇಲ್ಲಿ ಸರಿಯಾಗಿರ್ತಕ್ಕಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್, ಮನೆಯ ರೆಫ್ರಿಜಿರೇಟರ್ಗಳು ಮತ್ತು ಫ್ರೀಜರ್ಗಳಲ್ಲಿ ಓಜೋನ್ ಪದರವನ್ನು ಸವಕಳಿಸುತ್ತಿರುವ ಹ್ಯಾಲೋಮೀಥೇನ್ಗಳನ್ನು ಈ ಕೆಳಗಿನವುಗಳಲ್ಲಿ ಯಾವುದು ಹೆಚ್ಚಾಗಿ ಬದಲಾಯಿಸಿದೆ ಅಂತ ಕೇಳಿದ್ದಾರೆ. ಸೊ ಈ ಒಂದು ಮನೆಯ ರೆಫ್ರಿಜಿರೇಟರ್ ಮತ್ತು ಫ್ರೀಜರ್ಗಳ ಓಜೋನ್ ಪದರವನ್ನು ಸವಕಳಿಸುತ್ತಾರೆ. ಓಜೋನ್ ಪದರಕ್ಕೆ ಅಫೆಕ್ಟ್ ಆಗ್ತಕ್ಕಂಥದ್ದು ಯಾವುದನ್ನು ಬಳಸಲಾಗುತ್ತದೆ ಅಂತ ಅಂದರೆ ಆಪ್ಷನ್ ಸಿ ಬ್ಯೂಟೇನನ್ನು ಬಳಸಲಾಗುತ್ತದೆ ಇದರಲ್ಲಿ. ಸೊ ಇದು ಓಜೋನ್ ಪದರಕ್ಕೆ ಡೈರೆಕ್ಟಾಗಿ ಅಫೆಕ್ಟ್ ಆಗ್ತಕ್ಕಂಥದ್ದು. ನೆಕ್ಸ್ಟ್, ಕೆಳಗಿನವುಗಳಲ್ಲಿ ಧ್ವನಿಯ ವೇಗವು ಗರಿಷ್ಠವಾಗಿರುತ್ತದೆ ಅಂತ ಕೇಳಿದ್ದಾರೆ. ಸೊ ಧ್ವನಿ ವೇಗ ಎಲ್ಲಿ ಗರಿಷ್ಠವಾಗಿರುತ್ತದೆ ಅಂದರೆ 30 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಆರ್ದ್ರ ಗಾಳಿ ಇದ್ದರೆ ಸೊ ಅಲ್ಲಿ ಧ್ವನಿಯ ವೇಗ ಜಾಸ್ತಿ ಆಗಿರುತ್ತೆ. ಆಪ್ಷನ್ ಡಿ ಇಲ್ಲಿ ಸರಿಯಾಗಿರ್ತಕ್ಕಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್, ಎಲೆಕ್ಟ್ರಿಕ್ ಜನರೇಟರ್ ಈ ಕೆಳಗಿನ ಯಾವ ವೈಜ್ಞಾನಿಕ ತತ್ವಗಳನ್ನು ಆಧರಿಸಿದೆ ಅಂತ ಕೇಳಿದ್ದಾರೆ. ಸೊ ಇದು ಆಧರಿಸಿರ್ತಕ್ಕಂಥದ್ದು ಫ್ಯಾರಡೆಯ ವಿದ್ಯುತ್ ಕಾಂತೀಯ ಪ್ರಚೋದನೆಯ ನಿಯಮವನ್ನು ಇದು ಅಳವಡಿಸಿಕೊಂಡಿದೆ. ಆಪ್ಷನ್ ಎ ಇಲ್ಲಿ ಸರಿಯಾಗಿರ್ತಕ್ಕಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್ ಪ್ರಶ್ನೆ ಏನಿದೆ ನೋಡ್ರಿ, ದೂರದರ್ಶನದ ರಿಮೋಟ್ ಕಂಟ್ರೋಲ್ನಲ್ಲಿ ವಿದ್ಯುತ್ ಕಾಂತೀಯ ತರಂಗಗಳನ್ನು ಬಳಸಲಾಗುತ್ತದೆ ಅಂತ ಕೇಳ್ತಾರೆ. ಸೊ ದೂರದರ್ಶನದ ರಿಮೋಟ್ ಕಂಟ್ರೋಲ್ ಒಳಗಡೆ ಸೊ ಟಿವಿ ರಿಮೋಟ್ ಒಳಗಡೆ ಯಾವ ಒಂದು ವಿದ್ಯುತ್ ಕಾಂತೀಯ ವೇವ್ಸ್ಗಳನ್ನು ಬಳಸಲಾಗುತ್ತದೆ ಅಂತ ಅಂದರೆ ಆಪ್ಷನ್ ಡಿ ಅತಿಗೆಂಪು ವೇವ್ಸನ್ನು ಬಳಸಲಾಗುತ್ತದೆ. ಆಪ್ಷನ್ ಡಿ ಇಲ್ಲಿ ಸರಿಯಾದ ಉತ್ತರ. ಇನ್ಫ್ರಾರೆಡ್ ವೇವ್ಸ್ ಅತಿಗೆಂಪು ಕಿರಣಗಳನ್ನು ಬಳಸಲಾಗುತ್ತದೆ. ನೆಕ್ಸ್ಟ್, ಕೆಳಗಿನ ಯಾವ ಹೈಡ್ರೋಕಾರ್ಬನ್ ನೈಸರ್ಗಿಕ ರಬ್ಬರ್ನ ಮೂಲವಾಗಿದೆ ಅಂತ ಕೇಳಿದ್ದಾರೆ. ಸೊ ನೈಸರ್ಗಿಕ ರಬ್ಬರ್ನ ಮೂಲವಾಗಿರತಕ್ಕಂಥ ಹೈಡ್ರೋ ಕಾರ್ಬನ್ ಯಾವುದಪ್ಪ ಅಂತಂದರೆ ಇದು ಸರಿಯಾದಂಥ ಉತ್ತರ ಆಪ್ಷನ್ ಎ ಐಸೋಪ್ರೇನ್ ಇದೆಯಲ್ಲ ಇದು ಈ ಒಂದು ಹೈಡ್ರೋಕಾರ್ಬನ್ ನೈಸರ್ಗಿಕ ರಬ್ಬರ್ನ ಮೂಲವಾಗಿದೆ. ಆಪ್ಷನ್ ಎ ಇಲ್ಲಿ ಸರಿಯಾಗಿರ್ತಕ್ಕಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್, ಈರುಳ್ಳಿ, ಡ್ಯಾಫಡಿಲ್, ಟ್ಯುಲಿಪ್ ಯಾವ ರೀತಿಯ ಕಾಂಡಗಳು ಅಂತ ಕೇಳಿದ್ದಾರೆ. ಸೊ ಈರುಳ್ಳಿ, ಡ್ಯಾಫಡಿಲ್, ಟುಲಿಪ್ ಇವುಗಳು ಯಾವ ರೀತಿಯ ಕಾಂಡಗಳು ಅಂತ ಅಂದರೆ ಇವು ಬಲ್ಬ್ ಕಾಂಡಗಳಾಗಿವೆ. ಬಲ್ಬ್ ಕಾಂಡಗಳು. ಆಪ್ಷನ್ ಬಿ ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ. ನೆಕ್ಸ್ಟ್, ಕೆಳಗಿನವುಗಳಲ್ಲಿ ಮಾನವ ದೇಹದ ಬಿಲ್ಡಿಂಗ್ ಬ್ಲಾಕ್ಸ್ ಯಾವುದು ಅಂತ ಕೇಳಿದ್ದಾರೆ. ಸೊ ಮಾನವ ದೇಹದ ಬಿಲ್ಡಿಂಗ್ ಬ್ಲಾಕ್ಸ್ಗಳು ಅಂತ ಸ್ನಾಯುಗಳಿಗೆ ಕರೆಯಲಾಗುತ್ತದೆ. ಆಪ್ಷನ್ ಎ ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ. ನೆಕ್ಸ್ಟ್, ಪ್ರತ್ಯೇಕವಾದ ಪ್ರೋಟೀನ್ ಅನ್ನು ಗುರುತಿಸಲು ಬಳಸ್ತಕ್ಕಂಥ ಬ್ಲಾಟಿಂಗ್ ತಂತ್ರವು ಯಾವುದು ಅಂತ ಕೇಳಿದ್ದಾರೆ. ಸೊ ಪ್ರತ್ಯೇಕವಾದ ಪ್ರೋಟೀನ್ ಅನ್ನು ಗುರುತಿಸಲು ಬಳಸ್ತಕ್ಕಂಥ ಬ್ಲಾಟಿಂಗ್ ತಂತ್ರ ಯಾವುದಪ್ಪ ಅಂತಂದ್ರೆ ಇದು ವೆಸ್ಟರ್ನ್ ಬ್ಲಾಟಿಂಗ್ ತಂತ್ರವಾಗುತ್ತೆ. ಆಪ್ಷನ್ ಎ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ನೋಡಿ. ನೆಕ್ಸ್ಟ್, ಮೇದೋಜೀರಕ ಗ್ರಂಥಿಯ ಯಾವ ಜೀವಕೋಶಗಳು ಇನ್ಸುಲಿನ್ ಮತ್ತು ಉತ್ಪಾದಿಸುತ್ತವೆ ಅಂತ ಕೇಳಿದ್ದಾರೆ. ಸೊ ಮೇದೋಜೀರಕ ಗ್ರಂಥಿಯ ಯಾವ ಜೀವಕೋಶಗಳು ಇನ್ಸುಲಿನ್ ಅನ್ನು ಉತ್ಪಾದಿಸುತ್ತವೆ ಅಂತ ಅಂದರೆ ಲ್ಯಾಂಗರ್ ಹಾನ್ಸ್ ದ್ವೀಪಗಳು ಈ ಒಂದು ಇನ್ಸುಲಿನ್ ಅನ್ನು ಉತ್ಪಾದಿಸ್ತಕ್ಕಂಥ ಜೀವಕೋಶಗಳಾಗಿವೆ. ಆಪ್ಷನ್ ಡಿ ಇಲ್ಲಿ ಸರಿಯಾಗಿರತಕ್ಕಂಥ ಉತ್ತರ ಆಗುತ್ತೆ. ನೆಕ್ಸ್ಟ್, ಜೀವಶಾಸ್ತ್ರದ ಯಾವ ಶಾಖೆಯು ಬೀಜಗಳ ಅಧ್ಯಯನಕ್ಕೆ ಸಂಬಂಧಿಸಿದೆ ಅಂತ ಕೇಳ್ತಾರೆ. ಸೊ ಬೀಜಗಳ ಅಧ್ಯಯನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವು ಯಾವುವು ಅಂತಂದರೆ ಸ್ಪರ್ಮೆಟಾಲಜಿ ಅನ್ನುವಂಥದ್ದು ಬೀಜ ಅಧ್ಯಯನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಜೀವಶಾಸ್ತ್ರದ ಅಧ್ಯಯನವಾಗಿದೆ. ನೆಕ್ಸ್ಟ್, ವಿಲೋ ಎಂಬ ಕ್ವಾಂಟಮ್ ಕಂಪ್ಯೂಟಿಂಗ್ ಚಿಪ್ ಅನ್ನು ಯಾವ ಸಂಸ್ಥೆ ಬಿಡುಗಡೆ ಮಾಡಿದೆ ಅಂತ ಕೇಳಿದ್ದಾರೆ. ಸೊ ವಿಲ್ಲೋ ಅನ್ನುವಂತಹ ಕ್ವಾಂಟಮ್ ಕಂಪ್ಯೂಟಿಂಗ್ ಚಿಪ್ ಅನ್ನು ಬಿಡುಗಡೆ ಮಾಡಿರ್ತಕ್ಕಂಥ ಸಂಸ್ಥೆ ಯಾವುದಪ್ಪ ಅಂತಂದರೆ ಇದು ಆಪ್ಷನ್ ಬಿ ಗೂಗಲ್ ಸಂಸ್ಥೆ. ಗೂಗಲ್ ಇದನ್ನು ಬಿಡುಗಡೆ ಮಾಡಿರ್ತಕ್ಕಂಥ ಸಂಸ್ಥೆ ಆಗುತ್ತೆ. ನೆಕ್ಸ್ಟ್, ಭಾರತೀಯ ನೌಕಾಪಡೆಯ ದಿನವನ್ನು ವಾರ್ಷಿಕವಾಗಿ ಯಾವ ದಿನದಂದು ಆಚರಿಸಲಾಗುತ್ತದೆ ಅಂತ ಕೇಳಿದ್ದಾರೆ. ಸೊ ಭಾರತೀಯ ನೌಕಾಪಡೆ ದಿನ ಅಂತ ಯಾವ ದಿನ ಆಚರಿಸಲಾಗುತ್ತದೆ ಅಂತ ಅಂದರೆ ಡಿಸೆಂಬರ್ 4 ಭಾರತೀಯ ನೌಕಾಪಡೆ ದಿವಸ ಅಂತ ಆಚರಿಸಲಾಗುತ್ತದೆ. ಆಪ್ಷನ್ ಸಿ ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ. ನೆಕ್ಸ್ಟ್, ಅರೇಬಿಯನ್ ಸಮುದ್ರದ ರಾಣಿ ಎಂದು ಯಾವ ಬಂದರನ್ನು ಕರೆಯಲಾಗುತ್ತದೆ ಅಂತ ಕೇಳಿದ್ದಾರೆ. ಸೊ ಅರೇಬಿಯನ್ ಸಮುದ್ರದ ರಾಣಿ ಅಂತ ಕೊಚ್ಚಿ ಬಂದರನ್ನು ಕರೆಯಲಾಗುತ್ತದೆ. ಆಪ್ಷನ್ ಸಿ ಇಲ್ಲಿ ಸರಿಯಾಗಿರ್ತಕ್ಕಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್,
ಇನ್ನು ಭಾರತದ ಏಕೈಕ ಸಕ್ರಿಯ ಜ್ವಾಲಾಮುಖಿ ಈ ಕೆಳಗಿನ ಯಾವ ಸ್ಥಳದಲ್ಲಿದೆ ಅಂತ ಕೇಳಿದ್ದಾರೆ. ಸೊ ಭಾರತದ ಏಕೈಕ ಸಕ್ರಿಯ ಜ್ವಾಲಾಮುಖಿ ಕಂಡು ಬರತಕ್ಕಂಥದ್ದು ಬ್ಯಾರೆನ್ ಐಲ್ಯಾಂಡ್ ಅಥವಾ ಬ್ಯಾರೆನ್ ದ್ವೀಪದಲ್ಲಿ ಕಂಡುಬರುತ್ತೆ. ಆಪ್ಷನ್ ಬಿ ಇಲ್ಲಿ ಸರಿಯಾಗಿರ್ತಕ್ಕಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್, ಜರ್ವಾಸ್ ಮತ್ತು ಸೆಂಟಿನೆಲಿಸ್ ಬುಡಕಟ್ಟುಗಳು ಭಾರತದ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿ ಕಂಡುಬರುತ್ತವೆ ಅಂತ ಕೇಳಿದ್ದಾರೆ. ಸೊ ಜರ್ವಾಸ್ ಮತ್ತು ಸೆಂಟಿನೆಲಿಸ್ ಬುಡಕಟ್ಟುಗಳು ಭಾರತದ ಯಾವ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶದಲ್ಲಿ ಕಂಡುಬರುತ್ತವೆ ಅಂತ ಅಂದರೆ ಇಲ್ಲಿ ಆಪ್ಷನ್ ಎ ಅಂಡಮಾನ್ ಮತ್ತು ನಿಕೋಬಾರ್ ಕೇಂದ್ರಾಡಳಿತ ಪ್ರದೇಶದಲ್ಲಿ ಈ ಒಂದು ಜರ್ವಾಸ್ ಮತ್ತು ಸೆಂಟಿನೆಲಿಸ್ ಅನ್ನುವಂತಹ ಬುಡಕಟ್ಟು ಜನಾಂಗಗಳು ಕಂಡುಬರುತ್ತವೆ. ಆಪ್ಷನ್ ಎ ಇಲ್ಲಿ ಸರಿಯಾಗಿರ್ತಕ್ಕಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್, ಕೊಂಕಣ ರೈಲ್ವೆ ಈ ಕೆಳಗಿನ ಯಾವ ನಗರಗಳನ್ನು ಸಂಪರ್ಕಿಸುತ್ತದೆ ಅಂತ ಕೇಳಿದ್ದಾರೆ. ಸೊ ಕೊಂಕಣ ರೈಲ್ವೆ ವಲಯ ಸಂಪರ್ಕಿಸ್ತಕ್ಕಂಥದ್ದು ಯಾವುದನ್ನು ಅಂತಂದರೆ ರೋಹಾ, ಮಂಗಳೂರು ಇವುಗಳನ್ನೆರಡನ್ನು ಸಂಪರ್ಕಿಸ್ತಕ್ಕಂಥ ಒಂದು ರೈಲ್ವೆ ವಲಯವಾಗಿದೆ. ನೆಕ್ಸ್ಟ್, ಚಂಬಲ್ ನದಿಯು ಈ ಕೆಳಗಿನ ಯಾವ ರಾಜ್ಯಗಳ ಮೂಲಕ ಹರಿಯುತ್ತದೆ ಅಂತ ಕೇಳಿದ್ದಾರೆ. ಸೊ ಚಂಬಲ್ ನದಿ ಹರಿತಕ್ಕಂಥದ್ದು ಉತ್ತರ ಪ್ರದೇಶ, ಮಧ್ಯಪ್ರದೇಶ ಮತ್ತು ರಾಜಸ್ಥಾನ್ ಈ ರಾಜ್ಯಗಳ ಮೂಲಕ ಹರಿತಕ್ಕಂಥ ನದಿಯಾಗಿದೆ. ಚಂಬಲ್ ನದಿ ಉತ್ತರ ಪ್ರದೇಶ, ಮಧ್ಯಪ್ರದೇಶ ಮತ್ತು ರಾಜಸ್ಥಾನ ನಡುವೆ ಹರಿಯುತ್ತದೆ. ನೆಕ್ಸ್ಟ್, ಭಾರತದಲ್ಲಿ ಉತ್ತಮ ಯೋಜಿತ ನಗರ ಯಾವುದು ಅಂತ ಕೇಳಿದ್ದಾರೆ. ಸೊ ಭಾರತದಲ್ಲಿ ಕಂಡುಬರ್ತಕ್ಕಂಥ ಉತ್ತಮ ಯೋಜಿತ ನಗರ ಯಾವುದಪ್ಪ ಅಂತಾರೆ ಅದು ಚಂಡೀಗಢ ಸ್ನೇಹಿತರೆ. ಚಂಡೀಗಢವು ಭಾರತದ ಉತ್ತಮ ಯೋಜಿತ ನಗರವಾಗಿದೆ. ಆಪ್ಷನ್ ಬಿ ಇಲ್ಲಿ ಸರಿಯಾಗಿರ್ತಕ್ಕಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್, ಸುಯೇಜ್ ಕಾಲುವೆ ಮೆಡಿಟರೇನಿಯನ್ ಸಮುದ್ರವನ್ನು ಈ ಕೆಳಗಿನ ಯಾವ ಸಮುದ್ರಗಳೊಂದಿಗೆ ಸೇರುತ್ತದೆ ಅಂತ ಕೇಳಿದ್ದಾರೆ. ಸೊ ಸುಯೇಜ್ ಕಾಲುವೆ ಮೆಡಿಟರೇನಿಯನ್ ಸಮುದ್ರವನ್ನು ಯಾವ ಒಂದು ಇದರೊಂದಿಗೆ ಸೇರುತ್ತದೆ ಅಂತ ಅಂದರೆ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು ಆಪ್ಷನ್ ಎ ಕೆಂಪು ಸಮುದ್ರದೊಂದಿಗೆ ಸೇರತಕ್ಕಂಥದ್ದು. ಆಪ್ಷನ್ ಎ ಇಲ್ಲಿ ಸರಿಯಾಗಿರ್ತಕ್ಕಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್, ನಾರ್ವೆಸ್ಟರ್ಸ್ ಗುಡುಗು ಚಂಡಮಾರುತಗಳು ಈ ಕೆಳಗಿನ ಯಾವ ದೇಶದಲ್ಲಿ ಪ್ರಮುಖವಾಗಿವೆ ಅಂತ ಕೇಳಿದ್ದಾರೆ. ಸೊ ನಾರ್ವೆಸ್ಟರ್ಸ್ ಗುಡುಗು ಚಂಡಮಾರುತಗಳು ಕಂಡುಬರತಕ್ಕಂಥದ್ದು ಎಲ್ಲಿ ಅಂತ ಅಂದರೆ ಭಾರತದಲ್ಲಿ ಕಂಡುಬರ್ತಕ್ಕಂಥ ಮತ್ತು ಭೂತಾನ್ ಇವೆರಡರಲ್ಲಿ ಕಂಡುಬರ್ತಕ್ಕಂಥ ಚಂಡಮಾರುತಗಳಾಗಿವೆ. ಆಪ್ಷನ್ ಡಿ ಇಲ್ಲಿ ಸರಿಯಾಗಿರ್ತಕ್ಕಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್, ಪರ್ವತಗಳು ಯಾವ ಪ್ಲೇಟ್ ಗಡಿಗಳಲ್ಲಿ ಸಂಭವಿಸುತ್ತವೆ ಅಂತ ಕೇಳಿದ್ದಾರೆ. ಸೊ ಪರ್ವತಗಳು ಸಂಭವಿಸ್ತಕ್ಕಂಥದ್ದು ಒಮ್ಮುಖ ಗಡಿಗಳಲ್ಲಿ ಸಂಭವಿಸುತ್ತವೆ. ಆಪ್ಷನ್ ಎ ಇಲ್ಲಿ ಸರಿಯಾಗಿರ್ತಕ್ಕಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್, ಕೆಳಗಿನವುಗಳಲ್ಲಿ ಯಾರು ವಾಣಿಜ್ಯ ಪತ್ರಿಕೆಗಳನ್ನು ಹೊರಡಿಸುತ್ತಾರೆ ಅಂತ ಕೇಳಿದ್ದಾರೆ. ಸೊ ಕಮರ್ಷಿಯಲ್ ಪೇಪರ್ಸನ್ನು ಹೊರಡಿಸುವವರು ಯಾರಪ್ಪ ಅಂತಂದರೆ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಏನಪ್ಪ ಅಂದರೆ ಅಖಿಲ ಭಾರತ ಹಣಕಾಸು ಸಂಸ್ಥೆ ಹೊರಡಿಸುತ್ತೆ. ಅದೇ ರೀತಿ ಕಾರ್ಪೊರೇಟ್ ಕಂಪನಿಗಳು ಕೂಡ ಹೊರಡಿಸಬಹುದಾಗಿದೆ ಕಮರ್ಷಿಯಲ್ ಪೇಪರ್ಸನ್ನು. ಮತ್ತು ಅದೇ ರೀತಿಯಾಗಿ ಉಪಗ್ರಹ ವಿತರಕರು ಹೊರಡಿಸಂಗಿಲ್ಲ, ಉಪಗ್ರಹ ವಿತರಕರಿಗೆ ಇದಕ್ಕೆ ಸಂಬಂಧ ಇಲ್ಲ. ಇನ್ನು ಭಾರತ ಸರ್ಕಾರ ಕೂಡ ಹೊರಡಿಸಬಹುದು. ಸೊ 1, 2 ಮತ್ತು 4 ಇಲ್ಲಿ ಸರಿಯಾಗ್ತವೆ. ಸೊ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು ಉಪಗ್ರಹ ವಿತರಕರು ಕೂಡ ಹೊರಡಿಸಬಹುದು, ಭಾರತ ಸರ್ಕಾರ ಹೊರಡಿಸಂಗಿಲ್ಲ. ಸೊ 1, 2, 3 ಮಾತ್ರ ಇಲ್ಲಿ ಸರಿಯಾಗಿರ್ತಕ್ಕಂಥ ಆಯ್ಕೆಗಳಾಗ್ತವೆ. ನೆಕ್ಸ್ಟ್, ಕೆಳಗಿನವುಗಳಲ್ಲಿ DHFIಯ ಚಟುವಟಿಕೆಗಳು ಯಾವುವು ಅಂತ ಕೇಳಿದ್ದಾರೆ. ಸೊ DHFIನ ಚಟುವಟಿಕೆಗಳು ಯಾವುವು ಅಂತ ಅಂದರೆ ಮೊದಲನೇದಾಗಿ ಟಿ ಬಿಲ್ನೊಂದಿಗೆ ವ್ಯವಹರಿಸುವುದು ಅದರ ಚಟುವಟಿಕೆಯಾಗಿದೆ. 1ನೇ ಸರಿಯಾಗುತ್ತೆ. ಅಲ್ಪಾವಧಿಯ ವಾಣಿಜ್ಯ ಬಿಲ್ಗಳನ್ನು ಮರು ರಿಯಾಯಿತಿ ಮಾಡುವುದು ಕೂಡ ಅದರ ಚಟುವಟಿಕೆಯಲ್ಲಿ ಬರುತ್ತೆ, ಇದು ಕೂಡ ಹೌದು. ಇನ್ನು ಒಳಗಿನ ಬ್ಯಾಂಕ್ ಕರೆಯನ ಮತ್ತು ಅವಧಿಯ ಠೇವಣಿಗಳಲ್ಲಿ ಭಾಗವಹಿಸುವುದು ಕೂಡ ಅದರ ಚಟುವಟಿಕೆ ಆಗುತ್ತೆ. ಇನ್ನು ಸರ್ಕಾರಿ ದಿನಾಂಕದ ಭದ್ರತೆಗಳನ್ನು ಕಾಪಾಡಿಕೊಳ್ಳುವುದು ಕೂಡ ಅದರ ಚಟುವಟಿಕೆ ಆಗುತ್ತೆ. 1, 2, 3, 4 ಇಲ್ಲಿ ಎಲ್ಲವೂ ಸರಿಯಾಗ್ತವೆ. ಆಪ್ಷನ್ ಡಿ ಇಲ್ಲಿ ಸರಿಯಾಗಿರ್ತಕ್ಕಂಥ ಆಯ್ಕೆ ಆಗುತ್ತೆ ನೋಡಿ. ನೆಕ್ಸ್ಟ್, ಕಸ್ಟಮ್ ಸುಂಕವು ಈ ಕೆಳಗಿನ ಯಾವುದರ ಸಾಧನವಾಗಿದೆ ಅಂತ ಕೇಳಿದ್ದಾರೆ. ಸೊ ಕಸ್ಟಮ್ ಸುಂಕ ಯಾವುದರ ಸಾಧನಪ್ಪ ಅಂತಂದರೆ ಇದು ವಿದೇಶಿ ವ್ಯಾಪಾರ ನೀತಿಯ ಸಾಧನವಾಗಿದೆ. ಆಪ್ಷನ್ ಬಿ ಇಲ್ಲಿ ಸರಿಯಾಗಿರ್ತಕ್ಕಂಥ ಆಯ್ಕೆ ಆಗುತ್ತೆ. ಕಸ್ಟಮ್ ಸುಂಕಕ್ಕೆ ಸಂಬಂಧಪಟ್ಟಿರ್ತಕ್ಕಂತೆ ರೌಂಡ್ ಟ್ರಿಪ್ಪಿಂಗ್ ಅನ್ನು ಡ್ಯಾಶ್ ಆಗಿ ಬಳಸಲಾಗುತ್ತದೆ ಅಂತ ಕೇಳಿದ್ದಾರೆ. ಸೊ ರೌಂಡ್ ಟ್ರಿಪ್ಪಿಂಗ್ ಅನ್ನು ಏನಪ್ಪಾ ಅಂತಂದರೆ ತೆರಿಗೆ ವಂಚನೆಯ ವಿಧಾನಗಳಾಗಿ ಬಳಸಲಾಗುತ್ತದೆ. ಆಪ್ಷನ್ ಬಿ ಇಲ್ಲಿ ಸರಿಯಾಗಿರ್ತಕ್ಕಂಥ ಆಯ್ಕೆ ಆಗುತ್ತೆ ನೋಡಿ, ರೌಂಡ್ ಟ್ರಿಪ್ಪಿಂಗ್ಗೆ ಸಂಬಂಧಪಟ್ಟಿರ್ತಕ್ಕಂತೆ. ನೆಕ್ಸ್ಟ್, ಸ್ಟಾಕ್ ಮಾರುಕಟ್ಟೆಯಲ್ಲಿ ಕೆಲವು ಷೇರುಗಳು ಕಡಿಮೆ ಬೆಲೆಯ ಊಹಾತ್ಮಕ ಮತ್ತು ಅಪಾಯಕಾರಿ, ಏಕೆಂದರೆ ಅವುಗಳ ಸೀಮಿತ ದ್ರವ್ಯತೆ, ಅನುಸರಣೆ ಮತ್ತು ಬಹಿರಂಗಪಡಿಸುವಿಕೆ. ನಾವು ಈ ಷೇರುಗಳನ್ನು ಏನು ಕರೆಯುತ್ತೀವಿ ಅಂತ ಕೇಳಿದ್ದಾರೆ. ಸೊ ಈ ಷೇರುಗಳನ್ನು ನಾವು ಏನಪ್ಪ ಕರಿತೀವಿ ಅಂದರೆ ಪೆನ್ನಿ ಸ್ಟಾಕ್ ಅಂತ ಕರಿತೀವಿ. ಆಪ್ಷನ್ ಬಿ ಇಲ್ಲಿ ಸರಿಯಾಗಿರ್ತಕ್ಕಂಥ ಆಯ್ಕೆ, ಪೆನ್ನಿ ಸ್ಟಾಕ್ ಅಂತ ಕರೆಯಲಾಗುತ್ತದೆ. ನೆಕ್ಸ್ಟ್,
5ನೇ ಪಂಚವಾರ್ಷಿಕ ಯೋಜನೆ ಕುರಿತು ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಕೇಳಿದ್ದಾರೆ. ಸೊ 5ನೇ ಪಂಚವಾರ್ಷಿಕ ಯೋಜನೆಗೆ ಸಂಬಂಧಪಟ್ಟಿರತಕ್ಕಂತೆ 5ನೇ ಪಂಚವಾರ್ಷಿಕ ಯೋಜನೆ ಅವಧಿ 1974ರಿಂದ 79 ಆಗಿತ್ತು. ಇದು ಸರಿಯಾಗಿದೆ. 5ನೇ ಪಂಚವಾರ್ಷಿಕ ಯೋಜನೆ ಅವಧಿ 1974ರಿಂದ 79. ಇನ್ನು ಯೋಜನೆಯು ಬಡತನ ನಿರ್ಮೂಲನೆ ಮತ್ತು ಸ್ವಾವಲಂಬನೆಯ ಮೇಲೆ ಕೇಂದ್ರೀಕೃತವಾಗಿತ್ತು ಅಂತ ಕೊಟ್ಟಿದ್ದಾರೆ. ಇದು ಕೂಡ ಸರಿಯಾಗುತ್ತೆ. ಸೊ ಯೋಜನೆ ಇದೆಯಲ್ಲ, ಸೊ ಇದು ಬಡತನ ನಿರ್ಮೂಲನೆ ಮತ್ತು ಸ್ವಾವಲಂಬನೆಯ ಮೇಲೆ ಕೇಂದ್ರೀಕೃತ ಕೂಡವಾಗಿತ್ತು. ಇನ್ನು ನೆಕ್ಸ್ಟ್, ಯೋಜನೆಯು ತನ್ನ ಅಧಿಕಾರಾವಧಿಯನ್ನು ಪೂರ್ಣಗೊಳಿಸುವ ಮೊದಲು ತಟ್ಟನೆ ಕೊನೆಗೊಂಡಿತು ಅಂತ ಕೊಟ್ಟಿದ್ದಾರೆ. ಇದು ಕೂಡ ಸರಿಯಾಗುತ್ತೆ. ಇಲ್ಲಿ 3 ಸರಿಯಾಗ್ತವೆ. ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು ಆಪ್ಷನ್ ಡಿ ಸರಿಯಾದಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್, ಕೆಳಗಿನವುಗಳಲ್ಲಿ ಯಾವುದು ಭಾರತೀಯ ರಿಸರ್ವ್ ಬ್ಯಾಂಕಿನಿಂದ ಸರ್ಕಾರಿ ಭದ್ರತೆಗಳ ಮಾರಾಟದ ಸಂಭಾವ್ಯ ಪರಿಣಾಮಗಳು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡೋದಾದ್ರೆ ಯಾವುವು ಅಂತಂದರೆ, ಮಾರುಕಟ್ಟೆಯಲ್ಲಿ ದ್ರವ್ಯತೆ ಹೆಚ್ಚಳ, ಇದು ಬರಂಗಿಲ್ಲ ಸ್ನೇಹಿತರೆ, ಒಂದನೇದು. ಇನ್ನು ಬಡ್ಡಿ ದರಗಳಲ್ಲಿ ಹೆಚ್ಚಳ ಆಗುತ್ತೆ. ಸೊ 2ನೇದು ಬರುತ್ತೆ. 2 ಮಾತ್ರ ಇಲ್ಲಿ ಸರಿಯಾಗಿರ್ತಕ್ಕಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್, ಮಾರುಕಟ್ಟೆ ಬಂಡವಾಳೀಕರಣವು ಈ ಕೆಳಗಿನ ಯಾವುದನ್ನು ಆಧರಿಸಿದ ಕಂಪನಿಯ ಒಟ್ಟು ಮೌಲ್ಯಮಾಪನವಾಗಿದೆ ಅಂತ ಕೇಳಿದ್ದಾರೆ. ಸೊ ಮಾರುಕಟ್ಟೆ ಬಂಡವಾಳೀಕರಣ ಯಾವುದನ್ನು ಆಧರಿಸಿದ ಕಂಪನಿಯ ಒಟ್ಟು ಮೌಲ್ಯಮಾಪನವಾಗಿದೆ ಅಂತಾದರೆ ಇದು ಆಪ್ಷನ್ ಎ, ಪ್ರಸ್ತುತ ಷೇರು ಬೆಲೆ ಮತ್ತು ಬಾಕಿ ಇರತಕ್ಕಂಥ ಷೇರುಗಳನ್ನು ಅವಲಂಬಿಸಿರ್ತಕ್ಕಂಥ ಆಧರಿಸಿದ ಒಂದು ಏನಪ್ಪ ಅಂದರೆ ಇದು ಬಂಡವಾಳವಾಗಿದೆ, ಮೌಲ್ಯಮಾಪನವಾಗಿದೆ. ನೆಕ್ಸ್ಟ್, ಕೆಳಗಿನ ಯಾವ ರಾಜ್ಯ ತೆರಿಗೆಗಳನ್ನು ಸರಕು ಮತ್ತು ಸೇವಾ ತೆರಿಗೆ GST ಅಡಿಯಲ್ಲಿ ಒಳಪಡಿಸಲಾಗಿದೆ ಅಂತ ಕೇಳಿದ್ದಾರೆ. ಸೊ ಯಾವ ರಾಜ್ಯ ಅಂತ ಅಂದರೆ ಐಷಾರಾಮಿ ತೆರಿಗೆಯನ್ನು ಏನು GST ತೆರಿಗೆಗೆ ಒಳಪಡಿಸಲಾಗಿದೆ. ಇದು ಸರಿಯಾಗುತ್ತೆ. ಇನ್ನು ಸ್ಥಳೀಯ ಸಂಸ್ಥೆಗಳು ವಿಧಿಸುವ ಮನೋರಂಜನಾ ತೆರಿಗೆ ಮತ್ತು ಮನೋರಂಜನಾ ತೆರಿಗೆಯನ್ನು ಇದು ಬರೋಂಗಿಲ್ಲ, GST ಒಳಗಡೆ ಬರೋಂಗಿಲ್ಲ. 2ನೇ ತಪ್ಪು. ಇನ್ನು ಜಾಹೀರಾತುಗಳ ಮೇಲಿನ ತೆರಿಗೆಗಳನ್ನು ಕೂಡ GST ಒಳಗಡೆ ಬರುತ್ತೆ. ಸೊ 1 ಮತ್ತು 3 ಬರ್ತವೆ. ಆಪ್ಷನ್ ಡಿ ಇಲ್ಲಿ ಸರಿಯಾಗಿರ್ತಕ್ಕಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್, ಅಟಾರ್ಕಿ ಪದವು ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ದಾರೆ. ಸೊ ಅಟಾರ್ಕಿ ಅನ್ನುವಂತಹ ಪದ ಏನಪ್ಪ ಅಂದರೆ ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಸಂಬಂಧಪಟ್ಟಿದ ಪದವಾಗುತ್ತೆ. ಆಪ್ಷನ್ ಎ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್, ಓಪನ್ ಮಾರ್ಕೆಟ್ ಆಪರೇಷನ್ಸ್ OMOಗಳು ಕುರಿತು ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಓಪನ್ ಮಾರ್ಕೆಟ್ ಆಪರೇಷನ್ಗಳ ಕುರಿತು ಈ ಕೆಳಗಿನ ಹೇಳಿಕೆಗಳನ್ನು ನೋಡೋದಾದರೆ, ಮೊದಲನೇದು, ಮಾರುಕಟ್ಟೆಯಿಂದ ಸರ್ಕಾರಿ ಭದ್ರತೆಗಳ ಮಾರಾಟ ಅಥವಾ ಖರೀದಿಯ ಮೂಲಕ RBI ನಡೆಸುವ ಮಾರುಕಟ್ಟೆ ಕಾರ್ಯಾಚರಣೆಗಳು OMOಗಳು ಅಂಡರಲ್ಲಿ ಬರ್ತವೆ. ಇನ್ನು ಮಾರುಕಟ್ಟೆಯಲ್ಲಿ ಹೆಚ್ಚುವರಿ ಲಿಕ್ವಿಡಿಟಿ ಇದ್ದಲ್ಲಿ ಸೆಕ್ಯೂರಿಟಿಗಳ ಮಾರಾಟಕ್ಕೆ RBI ಆಶ್ರಮಿಸುತ್ತದೆ ಅಂತ ಕೊಟ್ಟಿದ್ದಾರೆ. ಇದು ಕೂಡ ಹೌದು. ಸೊ 1 ಮತ್ತು 2 ಇಲ್ಲಿ ಸರಿಯಾಗ್ತವೆ. ಆಪ್ಷನ್ ಸಿ ಆನ್ಸರ್ ಆಗುತ್ತೆ. ಸೊ ಇಲ್ಲಿಗೆ ಈ ಪ್ರಶ್ನೆ ಪತ್ರಿಕೆ ಮುಕ್ತಾಯಗೊಂಡಿದೆ ಡಿಸ್ಕಷನ್. ಕೊನೆವರೆಗೂ ನೋಡಿದ್ದಕ್ಕೆ ಎಲ್ಲರೂ ಧನ್ಯವಾದಗಳು. ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಮತ್ತು ಡೈಲಿ ಬರ್ತಾ ಇರ್ತಕ್ಕಂಥ ಈ ಸೀರೀಸ್ ವಿಡಿಯೋನ ನೋಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್.